ಕರ್ತನಲ್ಲಿರುವ ಪ್ರಿಯರಾದ ದೇವರ ಮಕ್ಕಳೇ, ಈ ದಿನದಲ್ಲಿ ಕ್ರಿಸ್ಮಸ್ ಭಾಗದ 3ನೇ ಹಂತಕ್ಕೆ ನಾವು ಬಂದಿದ್ದೇವೆ. 3ನೇ ಭಾಗದಲ್ಲಿ ನಾವು ಕೇಳುತ್ತೇವೇನೆಂದರೆ, ಯೇಸು ಕ್ರಿಸ್ತನು ಬಂದನು. ಆದರೆ ಫಿಲಿಪ್ಪ ಪತ್ರಿಕೆಯಲ್ಲಿ ಏನು ಹೇಳುತ್ತಾನೆಂದರೆ, ಫಿಲಿಪಿಯನ್ ಚಾಪ್ಟರ್ 2:6, ಫಿಲಿಪ್ಪನು ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ, ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೆಂದೆಣಿಸಿ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ಸ್ವರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಆತನು ತನ್ನದಿರುವುದೆಲ್ಲವನ್ನು ಬಿಟ್ಟು ನಮಗೆ ನಿತ್ಯ ಜೀವ ಕೊಡುವುದಕ್ಕೆ ಈ ಲೋಕಕ್ಕೆ ಬಂದನು. ಅದಕ್ಕಾಗಿ ನಾವು ಆತನಿಗೆ ಬೇಕಾಗಿರುವುದೇನೆಂದರೆ ನಮ್ಮ ಆತ್ಮಗಳು, ಆತನಿಗೆ ಬೇಕಾಗಿರುವುದೇನೆಂದರೆ ನಮ್ಮ ನಿಜ ಜೀವಿತಗಳು. ಈ ಜೀವಿತವನ್ನು ನಾವು ಕೊಡುವುದಾದರೆ ಇದೇ ನಿಜವಾದ ಕ್ರಿಸ್ಮಸ್. ಯಾಕೆಂದರೆ ಆತನು ಮುಖ್ಯವಾದ ಕೆಲಸವನ್ನು ತಗೊಂಡು ನಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಈ ಲೋಕಕ್ಕೆ ಬಂದನು. ಅದಕ್ಕಾಗಿ ಕ್ರಿಸ್ಮಸ್ ಅನ್ನು ಆಚರಿಸುವ ನಾವೆಲ್ಲರೂ ಆತನಿಗೆ ಬೇಕಾಗಿರುವ ನಮ್ಮ ಆತ್ಮಗಳನ್ನು ಆತನಿಗೆ ಕೊಟ್ಟು ನಿಜವಾದ ಕ್ರಿಸ್ಮಸ್ ಅನ್ನು ನಾವು ಆಚರಿಸೋಣ. ದೇವರ ಈ ರೀತಿಯಾಗಿ ಮಾಡುವುದಕ್ಕೆ ನಮ್ಮೆಲ್ಲರನ್ನು ಆಶೀರ್ವದಿಸಲಿ.